ಟಿಪ್ಪು ಸುಲ್ತಾನ್ 1751-1799 ಮೈಸೂರು ರಾಜ್ಯದ ಧೀರ ಹಾಗೂ ಶಕ್ತಿಶಾಲಿ ಶಾಸಕರಲ್ಲಿ ಒಬ್ಬರಾಗಿದ್ದರು. ಅವರನ್ನು ಮೈಸೂರು ಹುಲಿ, ಟೈಗರ್ ಆಫ್ ಮೈಸೂರು ಎಂದು ಕರೆಸಿಕೊಳ್ಳುತ್ತಿದ್ದರು. ಅವರು ಹೈದರ್ ಅಲಿಯವರ ಪುತ್ರರಾಗಿದ್ದು ತಂದೆಯ ಮಾರ್ಗದರ್ಶನದಲ್ಲಿ ರಾಜಕೀಯ ಹಾಗೂ ಸೈನಿಕ ತರಬೇತಿ ಪಡೆದರು. ಟಿಪ್ಪು ಸುಲ್ತಾನ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಧೈರ್ಯವಾಗಿ ಹೋರಾಡಿದ ನಾಯಕ. ಅವರು 4 ಆಂಗ್ಲ-ಮೈಸೂರು ಯುದ್ಧಗಳಲ್ಲಿ ಭಾಗವಹಿಸಿದರು. 4ನೇ ಯುದ್ಧದಲ್ಲಿ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೆದ ಯುದ್ಧದಲ್ಲಿ ಅವರು ಯುದ್ಧಭೂಮಿಯಲ್ಲಿ ಬಲಿದಾನರಾದರು. ಅವರ ಆಡಳಿತ ಸುದೃಢವಾಗಿದ್ದು ಕೃಷಿ, ಹಣಕಾಸು, ಮಾರುಕಟ್ಟೆ ಮತ್ತು ಸೇನೆ ಎಂಬ ಹಲವು ಕ್ಷೇತ್ರಗಳಲ್ಲಿ ನವೀನತೆ ತರಲಾಯಿತು. ಅವರು ಭಾರತದ ಮೊದಲ ತಂತ್ರಜ್ಞಾನ ನವೀನತೆಯಾದ ರಾಕೆಟ್ಗಳನ್ನು ಯುದ್ಧದಲ್ಲಿ ಬಳಸಿದವರಾಗಿ ಪ್ರಸಿದ್ಧರಾಗಿದ್ದಾರೆ. ಟಿಪ್ಪು ಫ್ರಾನ್ಸ್ ದೇಶದೊಂದಿಗೆ ಉತ್ತಮ ಸಂಬಂಧ ಬೆಳೆಸಿ ಬ್ರಿಟಿಷರ ವಿರುದ್ಧ ಒಕ್ಕೂಟಕ್ಕೆ ಪ್ರಯತ್ನಿಸಿದರು. ಇತಿಹಾಸಕಾರರ ಪ್ರಕಾರ ಅವರು ಪ್ರಜಾಪ್ರೇಮಿ ಹಾಗೂ ಧೈರ್ಯಶಾಲಿಯಾದ ರಾಜನಾಗಿದ್ದರು. ಕೆಲವರಂತೂ ಅವರನ್ನು ಧರ್ಮನಿಷ್ಠ ಮತ್ತು ಕಟ್ಟುನಿಟ್ಟಿನ ಆಡಳಿತಗಾರ ಎಂದು ವಿವರಿಸುತ್ತಾರೆ. ಟಿಪ್ಪು ಸುಲ್ತಾನ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರೇರಣೆಯಾಗಿ ಇಂದು ಸಹ ಸ್ಮರಿಸಲ್ಪಡುತ್ತಿದ್ದಾರೆ.